ಒಮ್ಮೆ ಬರುತ್ತದ, ಒಮ್ಮೆ ಹೋಗ್ತದ, ಸ್ಥಿರ ಇಲ್ಲ, ಸ್ಥಾಯಿ ಇರಬೇಕಂತಾರೆ ಅವರು. ಯಾರು ಸದಾ ತನ್ನ ಆನಂದವನ್ನು ಸ್ಥಾಯಿಯಾಗಿ ಇಟ್ಟುಕೊಂಡನ ಅವನಿಗೆ ಮಾತ್ರ ಆನಂದ ಅಂತಕ್ಕಂಥದ್ದು ಸಿಗುತ್ತದ. ವಹಿ ಆನಂದಮಯ ಹೋತಾ ಹೈ, ಅವನೇ ಏನಾಗ್ತಾನ್ರಿ, ಆನಂದ ಸ್ವರೂಪನೇ ಆಗತಾನ. ಜೀವಕೋ ಯದಿ ಆನಂದ ರೂಪ ಹೋನಾ ಹೋತೋ ಉಷೇ ಸಚ್ಚಿದಾನಂದ ಆಶ್ರಯ ಹೋನಾ ಹೈ. ನೋಡ್ರಿ, ಜೀವಾತ್ಮನಾಗಿರ್ತಕ್ಕಂಥವನು ಸದಾ ಆನಂದ ಸ್ವರೂಪವಾಗಿ ನಾವು ಇರಬೇಕು ಅಂತ ಅಪೇಕ್ಷೆ ಮಾಡಿದ್ವಿ ಅಂದ್ರೆ, ಒಂದು ವೇಳೆ ನಮಗೂ ಕೂಡ ಆನಂದ ಬೇಕು ಅಂತ ಅಪೇಕ್ಷೆ ಇತ್ತು ಅಂದ್ರೆ ಏನನ್ನ ಆಶ್ರಯ ಮಾಡಂತ ಹೇಳಕತ್ತಾರವರು? ಸಚ್ಚಿದಾನಂದವನ್ನು ಆಶ್ರಯ ಮಾಡು. ನಾನು ಸದ್ರೂಪ ಇದ್ದೀನಿ, ಚಿದ್ರೂಪ ಇದ್ದೀನಿ, ಆನಂದ ರೂಪ ಇದ್ದೀನಿ ಅಂತ ನಿರಂತರವಾಗಿ ಅದನ್ನು ನೀನು ಆಶ್ರಯ ಪಡ್ಕೊಂಡು ಚಿಂತನೆ ಮಾಡ್ತಾ ಹೋದೆ ಅಂದ್ರೆ ನಿನಗೂ ಕೂಡ ಆ ಸ್ವರೂಪ ಅನುಭವಕ್ಕೆ ಬರುತ್ತದ. ಯಹ ಜೀವ ಜಬ್ ತಕ್ ಪರಿಪೂರ್ಣ ನಹಿ ಹೋತಾ ತಬ್ ತಕ್ ಉಷೇ ಶಾಂತಿ ನಹಿ ಮಿಲ್ತಿ ಹೈ. ನೋಡ್ರಿ, ಎಲ್ಲಿ ತನಕ ಜೀವ ಸಚ್ಚಿದಾನಂದ ರೂಪವಾಗಿರ್ತಕ್ಕಂಥ ಪರಿಪೂರ್ಣ ಪರಬ್ರಹ್ಮ ಆಗಂಗಿಲ್ಲ, ಅಲ್ಲಿ ತನಕ ಅವನಿಗೆ ಶಾಂತಿ ಅಂತಕ್ಕಂಥದ್ದು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಆನಂದ ನಹಿ ಮಿಲ್ತಾ, ಅವನಿಗೆ ಪರಿಪೂರ್ಣ ಆಗಲೇ ಇಲ್ಲ ಅಂದ್ರೆ ಆನಂದ ಎಲ್ಲಿ ಸಿಗುತ್ತದ? ಸದಾ ದುಃಖಿಯಾಗಿಯೇ ಇರಬೇಕಾಗುತ್ತದ. ಸಂಸಾರಕ ಪ್ರತ್ಯೇಕ ಪದಾರ್ಥ ಪರಿಣಾಮಮೇ ವಿನಾಶಿ ಹೋನೇಕೆ ಕಾರಣ ಪರಿಪೂರ್ಣ ನಹಿ ಹೈ. ನೋಡ್ರಿ, ಜಗತ್ತಿನ ಸಕಲ ಪದಾರ್ಥಗಳು ಪರಿಣಾಮದೊಳಗೆ ಏನಾಗುತ್ತವ್ರಿ ಅಂದ್ರೆ ನಾಶವನ್ನೇ ಹೊಂದುತ್ತವೆ. ನೋಡ್ರಿ, ನೀವು ಯಾವ ವಸ್ತು ಶಾಶ್ವತವಾಗಿರ್ತಕ್ಕಂಥದ್ದದ ಪ್ರಪಂಚದೊಳಗೆ ಒಂದಿಲ್ಲ ಒಂದು ರೀತಿಯೊಳಗೆ ಅದು ನಾಶ ಆಗೇ ಆಗುತ್ತದ ಅಂದ್ರೆ, ಯಾವಾಗ ನಾಶ ಉಳ್ಳುದ್ದು ಅದ ಅಂದ್ರೆ ಅದು ಪರಿಪೂರ್ಣವಾಗಿ ಇಲ್ಲ, ಅಪೂರ್ಣವಾಗಿಯೇ ಇರುತ್ತದ. ಪರಿಣಾಮ ಸ್ವರೂಪ ಯಹತೋ ಭಗವನ್ ಶ್ರೀನಾರಾಯಣ ಹೈ. ಯಾವುದು ಪರಿಣಾಮ ಸ್ವರೂಪ ಜಗತ್ತಿನೊಳಗೆ ಒಬ್ಬನೇ ಒಬ್ಬದನ, ಅವ ಪರಮಾತ್ಮನಿದ್ದಾನೆ. ಇಸ್ ಪ್ರಭು ನಾರಾಯಣ ಕೋ ಜೋ ಪಹಚಾನ್ತಾ ಹೈ ಉಸ್ ನಾರಾಯಣ ಕೆ ಸಾಥ್ ಮನ್ ಕೋ ಜೋ ತದಾಕಾರ ಕರ್ತಾ ಹೈ ಉಸಿ ಕಾ ಮನ್ ನಾರಾಯಣ ಕೆ ಸಾಥ್ ಏಕ್ ಹೋತಾ ಹೈ. ನೋಡ್ರಿ, ಅವ್ರು ಭಾಳ ಚಂದ ಹೇಳಿದರು. ಏನಂತ? ಯಾವ ಪ್ರಭು ನಾರಾಯಣನಾಗಿರ್ತಕ್ಕಂಥವದನ ಅವನನ್ನು ನಾವು ಕಂಡುಕೊಂಡ್ವಿ, ಪರಿಚಯ ಮಾಡಿಕೊಂಡ್ವಿ ಅಂದ್ರೆ ನಮ್ಮ ಮನಸ್ಸಿಗೆ ಒಂದು ಕೆಲಸ ಹಚ್ಚ್ರಿ ಅಂತಾರೆ ಅವ್ರು. ಏನು? ಮನಸ್ಸು ಸದಾ ಪರಮಾತ್ಮನ ಆಕಾರ ಆಗಬೇಕು. ತೈತ್ರಿ, ನಮ್ಮೆಲ್ಲ ಮನಸ್ಸಿನ ವೃತ್ತಿಗಳು ವಿಷಯಾಕಾರನೇ ಆಗಾಕತ್ತವು. ಎಲ್ಲಿ ಪರ್ಯಂತರವಾಗಿ ವಿಷಯದೊಳಗೆ ನಾವು ಮುಣಿಗಿವಿ ಅಲ್ಲಿ ತನಕ ಆನಂದ ಅಂತಕ್ಕಂಥದ್ದು ಸಿಗಲೇ ಇಲ್ಲ. ಅದಕ್ಕೆ ಅವ್ರಂತಾರ, ನಿನ್ನ ಮನಸ್ಸಿನ ವೃತ್ತಿ ಏನಾಗಬೇಕಂದ್ರೆ ಪರಮಾತ್ಮನ ತದಾಕಾರ ವೃತ್ತಿಯನ್ನು ನೀ ಮಾಡ್ತಾ ಹೋದಿ ಅಂದ್ರೆ ಅವಾಗೇನಾಗುತ್ತದದು? ಉಸಿ ಕೋ ಮನ್ ನಾರಾಯಣಕ್ಕೆ ಸಾಥ್ ಏಕ್ ಹೋತಾ ಹೈ. ಆ ಮನಸ್ಸು ಏನಾಗುತ್ತದಂದ್ರೆ ಪರಮಾತ್ಮನ ಜೊತೆಗೆ ಒಂದಾಗಿ ಬಿಡ್ತದೆ. ಯಾವುದನ್ನು ನಾವು ನಿರಂತರವಾಗಿ ಧ್ಯಾನ ಮಾಡ್ತಾ ಹೋದ್ವಿ ಅಂದ್ರೆ ಅದರ ಸ್ವರೂಪವೇ ನಾವಾಗುತ್ತೀವಿ. ಹೇಳ್ತದಲ್ಲ ಶಾಸ್ತ್ರ, ಬ್ರಹ್ಮವಿತ್ ಬ್ರಹ್ಮೈವ ಭವತಿ. ಯಾರು ಪರಮಾತ್ಮನನ್ನು ಅರಿಬೇಕು ಅಂತ ಯಾವ ವೃತ್ತಿ ನಿರಂತರವಾಗಿ ತದಾಕಾರ ಮಾಡಿದ ಅಂದ್ರೆ ಅದು ಏನಾಗುತ್ತದ್ರಿ? ಬ್ರಹ್ಮಸ್ವರೂಪನೇ ಆಗಿಬಿಡುತ್ತದ. ಅದಕ್ಕೆ ನಿನ್ನ ಮನಸ್ಸನ್ನು ಏನು ಮಾಡು? ತದಾಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡು. ಆವಾಗ ಏನಾಗುತ್ತದಂದ್ರೆ ಪರಮಾತ್ಮನ ಜೊತೆಗೆ ಒಂದಾಗಿ ಬಿಡುತ್ತದದು. ಕೇವಲ ವಹಿ ಜೀವಾತ್ಮ ಶ್ರೀ ನಾರಾಯಣ ಸ್ವರೂಪ ಬಂತಾ ಹೈ. ಆ ಜೀವನೇ ಏನಾಗುತ್ತಾನ? ಪರಮಾತ್ಮನ ಸ್ವರೂಪನಾಗುತ್ತಾನ. ಯಾವನು ತನ್ನ ವೃತ್ತಿಯನ್ನು ನಿರಂತರವಾಗಿ ಪರಮಾತ್ಮನ ಆಕಾರ ಮಾಡ್ತಾನ ಆ ವೃತ್ತಿ ಪರಮಾತ್ಮನ ಜೊತೆಗೆ ಒಂದಾಗಿ ಬಿಡ್ತದದು. ಯಾವಾಗ ಪರಮಾತ್ಮನ ಜೊತೆಗೆ ಒಂದಾಯಿತು ಅಂದ್ರೆ ಅವಾಗೇನಾಗ್ತಾನವ? ನಾರಾಯಣ ಸ್ವರೂಪನೇ ಆಗಿಬಿಡ್ತಾನ. ಅವರು ವಹಿ ಪರಿಪೂರ್ಣ ಹೋತಾ ಹೈ. ಅವನೇ ಏನಾಗಿಬಿಡ್ತಾನ್ರಿ? ಪರಿಪೂರ್ಣವಾಗಿರ್ತಕ್ಕಂಥ ಪರಮಾತ್ಮನಾಗುತ್ತಾನ. ತಬಿ ಜೀವಕ ಜೀವನ್ ಸಫಲ್ ಹೋತಾ ಹೈ. ಅವತ್ತೇ ಈ ಜೀವಾತ್ಮನ ಜೀವನ ಸಾರ್ಥಕ ಆಗುತ್ತದೆ. ನೋಡ್ರಿ, ಯಾವಾಗ್ರಿ? ಪರಮಾತ್ಮ ಸ್ವರೂಪ ಆದ ಅಂದ್ರೆ, ಪರಿಪೂರ್ಣವಾಗಿರ್ತಕ್ಕಂಥ ಸ್ವರೂಪ ತಾನಾದ ಅಂದ್ರೆ ನೀ ಹುಟ್ಟಿದ್ದು ಸಾರ್ಥಕ ಆಗುತ್ತದೆ ಅವತ್ತು. ಜೀವ ಜಬ್ ತಕ್ ಅಪೂರ್ಣ ಹೈ ತಬ್ ತಕ್ ಇಶೆ ಶಾಂತಿ ನಹಿ ಮಿಲ್ತಿ ಹೈ. ಎಲ್ಲಿ ತನಕ ಜೀವ ಅಪೂರ್ಣ ಅದನ ಅಲ್ಲಿ ತನಕ ಅವನಿಗೆ ಶಾಂತಿ ಅಂತಕ್ಕಂಥದ್ದು ಸಿಗಂಗನೇ ಇಲ್ಲ.
जीव जब ईश्वर से मिलता है और उसका ಅಪರೋಕ್ಷ ಸಾಕ್ಷಾತ್ಕಾರ करता है, ಯಾವಾಗ ಜೀವ ಈಶ್ವರನ ಜೊತೆಗೆ ಕೂಡ್ತಾನ ಮತ್ತು ಅವನ ಸ್ವರೂಪದ ಅಪರೋಕ್ಷವಾಗಿರ್ತಕ್ಕಂಥ ಸಾಕ್ಷಾತ್ಕಾರ ಅಂದ್ರೇನ್ರಿ, ಪರಮಾತ್ಮನೇ ನಾನು ಹೌದಲ್ರಿ. ಯಾವ ಸಚ್ಚಿದಾನಂದ ರೂಪ ಪರಮಾತ್ಮ ಅದಾನ ಅವನೇ ನಾ ಇದ್ದೀನಿ ಅಂತಕ್ಕಂಥ ಅಪರೋಕ್ಷ ಜ್ಞಾನ ಯಾವಾಗ ಆಗುತ್ತದ, ತಬಿ ಜೀವ ಪರಿಪೂರ್ಣ ಹೋತಾ ಹೈ, ಅವಾಗನೇ ಜೀವಾತ್ಮ ಪರಿಪೂರ್ಣನಾಗತಾನ. ಪರಮಾತ್ಮ ಶ್ರೀಕೃಷ್ಣಕ್ಕೆ ದರ್ಶನ ಪಾನೆ ಕೆ ಲಿಯೇ ಹಿ ಯಹ ಮನುಷ್ಯ ಕ ಅವತಾರ ಹೈ. ನೋಡ್ರಿ, ಈ ಜೀವ ಯಾಕೆ ಬಂದ್ರಿ ಭೂಮಿಗೆ ಅಂತ ಕೇಳಿದ್ರೆ, ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳೋಕನೇ ಮನುಷ್ಯ ಜನ್ಮ ಕೊಟ್ಟ ಪರಮಾತ್ಮ. ಮತ್ತೆ ಎದಕ್ಕರ ಕೊಟ್ಟಾನ ಅಂತ ಅದನ್ನು ದುರುಪಯೋಗ ಮಾಡ್ಕೋಬೇಡ್ರಿ, ಪರಮಾತ್ಮನ ಸಲುವಾಗಿಯೇ ಬಂದದ ಹೌದಿಲ್ರಿ. ಅದಕ್ಕೆ ಬಸವಣ್ಣ ಕೂಡಲ ಸಂಗಮ ದೇವನ ಒಲಿಸ ಬಂದ ಪ್ರಸಾದಕಾಯ ಕೆಡಿಸಲಾಗದು ಹೌದ್ರಿ. ಪರಮಾತ್ಮನನ್ನು ಒಲಿಸ್ಲಿಕ್ಕೆ ಬಂದಿರತಕ್ಕಂಥ ಈ ಶರೀರ ಈ ಪರಮಾತ್ಮನ ಕೆಲಸ ಮಾಡಿದಾಗನೇ ಸಾರ್ಥಕ ಆಗ್ತದೆ ವಿನಃ ಇಲ್ಲ ಅಂದ್ರೆ ಜೀವ ಅಪೂರ್ಣನಾಗಿ ಉಳಿದ ಅಂದ್ರೆ ಇವನಿಗೆ ಶಾಂತಿ ಅಂತಕ್ಕಂಥದ್ದು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದರು. ಮಾನವ ಹಿ ಶ್ರೀ ಭಗವಾನ್ ಕ ದರ್ಶನ್ ಕರ್ ಸಕ್ತಾ ಹೈ. ಈ ಮನುಷ್ಯ ದೇಹವನ್ನು ಪಡೆದುಕೊಂಡು ಬಂದಿರತಕ್ಕಂಥ ನಾವುಗಳೇ ಏನು ಮಾಡಬೇಕಾಗ್ತದೆ ರೀ, ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೋಬೇಕಾಗ್ತದೆ ವಿನಃ ಪಶು ಕೋತೋ ಅಪನೆ ಸ್ವರೂಪ ಕಾ ಭಿ ಬಾನ ನಹೀ ಹೈ. ಪಶುಗಳಿಗೆ ಅವುಗಳ ಯಾರಿದ್ದೀನಿ ಅಂತಕ್ಕಂಥ ಜ್ಞಾನನೇ ಅವಕ್ಕಿಲ್ಲ ಅಂದಾಗ ತೋ ವಹ ಬೇಚಾರ ಪರಮಾತ್ಮಕ್ಕೆ ದರ್ಶನ್ ತೋ ಕರೆ ಹಿ ಕೈಸ. ಅವ್ರಂತಾರೆ, ಯಾವಾಗ ತನ್ನ ಸ್ವರೂಪದ ಜ್ಞಾನನ ಯಾರಂತನೇ ಅದಕ್ಕೆ ಗೊತ್ತಿಲ್ಲ ಅಂದ್ರೆ ಪಶುಗಳಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತದೇನ್ರಿ? ಪರಮಾತ್ಮನ ಸಾಕ್ಷಾತ್ಕಾರ ಅವುಗಳಿಗೆ ಇಲ್ಲ. ಯಾರಿಗೆ ಅಂತ ಕೇಳಿದ್ರೆ ಮನುಷ್ಯ ಮಾತ್ರರಿಗೆ ಪರಮಾತ್ಮನ ಪ್ರಾಪ್ತಿ ಮಾಡಿಕೊಳ್ತಕ್ಕಂಥ ಅಧಿಕಾರ ಅದ. ಜೋ ಪರಮಾತ್ಮ ಕ ದರ್ಶನ್ ಕರ್ತಾ ಹೈ ಉಸಿ ಕ ಜೀವನ್ ಸಫಲ ಹೈ. ಯಾವನು ಪರಮಾತ್ಮನ ದರ್ಶನ ಮಾಡ್ಕೋತಾನ, ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೋತಾನ, ಅವನ ಜೀವನನೇ ಏನದ ರೀ, ಸಾರ್ಥಕವಾಗಿರ್ತಕ್ಕಂಥ ಜೀವನ. ಯಹ ಜೀವ ಅನೇಕ ವರ್ಷೋನ್ಸೆ ಅನೇಕ ಜನ್ಮೋನ್ಸೆ ಭೋಗ್ತಾ ಚಲ ಆ ರಹಾ ಹೈ. ನೋಡ್ರಿ, ಆದರೆ ಈ ಜೀವ ಏನು ಮಾಡಿದ ಅಂದ್ರೆ ಅನೇಕ ದಿನಗಳಿಂದ ಅನೇಕ ಜನ್ಮಗಳಿಂದ, ಒಂದು ಜನ್ಮ ಎಷ್ಟು ಜನ್ಮ ರೀ, ಎಷ್ಟು ಜನ 84 ಲಕ್ಷ ಅಂದರು. ನಿಜಗುಂಡ್ರನ್ನ ಕೇಳಿದ್ರೆ ಗಣನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂದ್ಬಿಟ್ರು ಅವರು. ಧರಣಿಯನ್ನೆಲ್ಲವನು ಸಣ್ಣಿಸಿ ಧೂಳಿ ಮಾಡಲ್ ಆ ಪರಮಾಣುಗಳು ಅನಿತು ದೇಹವನ್ನು ಧರಿಸುತ್ತೊಂದೊಂದು ಜೀವರ ಬಸುರೋಳು ಬಂದು. ಲೆಕ್ಕದನ್ರಿ, ಅದಕ್ಕೆ ಲೆಕ್ಕ ಗಣನೆ ಮಾಡಲಿಕ್ಕೆ ಬರಂಗಿಲ್ಲ ಅಂತ ಹೇಳಿದರು. ಒಂದು ಭೂಮಿಯನ್ನು ಕುಟ್ಟಿ ಪುಡಿ ಮಾಡಿ ಆರಿಸಿದ್ರೆ ತಿಳಿತದಿಲ್ಲ, ಭೂಮಿ ಏನು ಮಾಡ್ಬೇಕಂತ ಕುಟ್ಟಬೇಕಂತ, ಪುಡಿ ಮಾಡಿ ಆರಿಸ್ಬೇಕಂತ, ಧೂಳದ ಕಣಗಳು ಬರ್ತಾವಿಲ್ಲ. ಈಗ ಹಿಂದಕ್ಕಿನ ಮನೆ ಅದಾವನ್ ನಿಮ್ಮ ಊರಾಗ ಎಲ್ಲಾರ ಬೆಳಕಿಂಡಿ ಇರ್ತಿದ್ದು ನೋಡ್ರಿ. ಹಿಂದಕ್ಕೆ ಬೆಳಕಿಂಡ್ಯಾಗ ಒಂದೀಟು ನೋಡಿದ್ರಿ ಅಂದ್ರೆ ಸಣ್ಣ ಸಣ್ಣ ಧೂಳದ ಕಣಗಳು ಕಾಣ್ತಿದ್ವು ಹೌದಿಲ್ರಿ. ಆ ಕಣಗಳು ಎಷ್ಟು ಸಣ್ಣವದವು, ಮತ್ತು ಕಣ್ಣು ಕಾಣ್ಲಾರ್ದವ್ರಿಗೆ ಕಾಣಂಗ ಇಲ್ಲವು ಹೌದಿಲ್ರಿ. ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಆ ಏನು ಪರಮಾಣುಗಳು ಅದಾವಲ್ಲ ಅದರೊಳಗೆ ಮತ್ತೆ 6 ಭಾಗ ಮಾಡ್ಬೇಕಂತ. ಅಣುವಿನೊಳಗೆ 6 ಭಾಗ ಮಾಡಿದ್ವಿ ಅಂದ್ರೆ ಪರಮಾಣು ಅಂತ ಕರೀತಾರೆ ಅದಕ್ಕೆ. ಆ ಪರಮಾಣುಗಳು ಎಷ್ಟಾಗ್ತವಂತ ಲೆಕ್ಕ ಮಾಡೋಕ್ಕೆ ಬರ್ತದೇನು? ಹೆಂಗ್ರಿ, ಇಡೀ ಭೂಮಿನೇ ಕುಟ್ಟಿ ಪುಡಿ ಮಾಡಿ ಆರಿಸಿದ್ರೆ ಏನು ಒಂದೊಂದು ಕಣ ಬರ್ತಾವು, ಅದರಾಗ ಮತ್ತೆ 6 ಭಾಗ ಮಾಡ್ಕೋತ ಲೆಕ್ಕದ ರೀ, ಲೆಕ್ಕ ಹತ್ತಂಗನೇ ಇಲ್ಲ. ಇಷ್ಟು ಜೀವರಾಶಿ ಒಳಗೆ ಏನು ಮಾಡಿದೆಪ್ಪ ಬಂದು ನೀನು? ಏನು ಮಾಡೀವ್ರಿ ನಾವು? ಭೋಗಗಳನ್ನು ಭೋಗಿಸ್ತಾ ಹೊಂಟುಬಿಟ್ಟಿವಿ ನಾವು. ಏನೇನು ಭೋಗ ಬೇಕಾಗ್ಯದ ಜೀವನಿಗೆ ಭೋಗಿಸ್ತಾ ಓದಂಗ ಎಂದರ ಶಾಂತಿ ಸಿಕ್ತೇನೆ ಇವನಿಗೆ. ಮತ್ತಿಷ್ಟು ಭೋಗಿಸ್ಬೇಕಂತಕ್ಕಂಥ ಅಪೇಕ್ಷೆನೇ ಹೆಚ್ಚಾಯಿತು. ತಗೊಂಡು ಬಂದ ಜನ್ಮವನ್ನು ಭೋಗಗಳನ್ನು ಭೋಗಿಸಿದ, ಸತ್ತ, ಮತ್ತು ಬಂದ ಅದೇ ದಂಧ ಮಾಡಿದ. ಏನ್ರಿ, ಎಷ್ಟು ಜನ್ಮಗಳಲ್ಲಿ ಜೀವ ಭೋಗಗಳನ್ನು ಭೋಗಿಸ್ತಾ ಬರಾಕತ್ತಾನಲ್ಲ. ಫಿರ್ ಭಿ ಇಶೆ ಶಾಂತಿ ತೋ ಮಿಲೇ ನಹಿ. ಆದ್ರೆ ಶಾಂತಿ ಸಿಕ್ಕದೇನು? ಭೋಗಗಳನ್ನು ಭೋಗಿಸಿದಾಗ ಶಾಂತಿ ಸಿಗುತ್ತದ್ರಿ. ಮತ್ತಿಷ್ಟು ಅಪಪಿತನ, ಮತ್ತಿಷ್ಟು ಅಶಾಂತಿನೇ ಹೆಚ್ಚಾಗ್ತದೆ ವಿನಃ ಶಾಂತಿ ಅಂತಕ್ಕಂಥದ್ದು ಜೀವನಿಗೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ.
यह शांति तो तब मिले कि जब जीव को परमात्मा का दर्शन मिले. ಯಾವಾಗ ಇವನಿಗೆ ಶಾಂತಿ ಸಿಗುತ್ತದ್ರಿ, ಯಾವಾಗ ಪರಮಾತ್ಮನ ದರ್ಶನ ಆಗುತ್ತದ, ಪರಮಾತ್ಮನಿಗೆ ಕೂಡ್ತಿದಿ, ಆವಾಗ ಮಾತ್ರ ನಿನಗೇನಾಗುತ್ತದೆ, ಶಾಂತಿ ಅಂತಕ್ಕಂಥದ್ದು ಸಿಗುತ್ತದ, ಪರಮಾತ್ಮನ ದರ್ಶನವನ್ನು ನಿನಗೆ ಸಿಗುತ್ತದ ಅಂತ ಹೇಳಿದರು. ಶ್ರೀಕೃಷ್ಣ ಪರಮಾತ್ಮಕ್ಕೆ ದರ್ಶನಕ್ಕೆ ಬಿನಾ ಜೀವಕೋ ಪರಿಪೂರ್ಣ ಶಾಂತಿ ನಹಿ ಮಿಲ್ತಿ ಹೈ. ಆದ್ದರಿಂದ ಜೀವನಿಗೆ ಪರಮಾತ್ಮನ ದರ್ಶನ ಮಾಡಲಾರ್ದನೇ ಪರಿಪೂರ್ಣತ್ವ ಅಂತಕ್ಕಂಥದ್ದು ಇವನಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಏನು ಮಾಡು, ಪರಮಾತ್ಮನ ದರ್ಶನವನ್ನು ಮಾಡು. ಏನು ಹೇಳಕೊಂಟಾರ್ರಿ, ಪರಮಾತ್ಮನ ದರ್ಶನವನ್ನು ಜೀವರಾಗಿರ್ತಕ್ಕಂಥ ನಾವುಗಳು ಮಾಡಲೇಬೇಕು ಅಂದ್ರವ್ರು. ಹಾಗಾದ್ರೆ ದರ್ಶನ ಎಷ್ಟು ಪ್ರಕಾರಗಳು ಹೇಳ್ತಾರವ್ರು. ದರ್ಶನಕ್ಕೆ 3 ಪ್ರಕಾರ ಶಾಸ್ತ್ರ ಮೇ ಬತಾಯ ಗಯಾ ಹೈ. ನೋಡ್ರಿ, ಶಾಸ್ತ್ರದೊಳಗೆ ದರ್ಶನ ಎಷ್ಟು ಪ್ರಕಾರ ಅದಾವಂದ್ರೆ 3 ಪ್ರಕಾರ ದರ್ಶನವನ್ನು ಹೇಳ್ಕೋತ ಬರ್ತಾವೆ ಶಾಸ್ತ್ರಗಳು. ಅವು ಯಾವ್ಯಾವ ಅಂದ್ರೆ ಅವ್ರು ಹೇಳ್ತಾರೆ. ಸ್ವಪ್ನ ಮೇ ಪ್ರಭು ಕಿ ಜಾಂಕಿ ಹೋತಿ ಹೈ ಯಹ ಹುವ ಸಾಧಾರಣ ದರ್ಶನ. ನೋಡ್ರಿ, ಸ್ವಪ್ನದಲ್ಲಿ ಪರಮಾತ್ಮನ ದರ್ಶನ ಏನಾಗುತ್ತದೆ ನಮಗೆ, ಎಲ್ಲಿ ಆಗ್ಬೇಕಂತ್ರಿ, ಸ್ವಪ್ನದೊಳಗೆ. ಕನಸಿನೊಳಗೇನು ದೇವರ ದರ್ಶನ ನಾವು ಮಾಡ್ತೀವಿ. ನಿಮಗೆ ಬಿದ್ದವಿಲ್ಲ ದೇವ್ರ ದರ್ಶನ ಮಾಡಿದಂಗೆ, ಗುಡಿಗೆ ಹೋದಂಗೆ, ಗುರುಗಳ ಜೊತೆ ಮಾತಾಡ್ದಂಗೆ ಕೆಲಸ ಇಲ್ಲ. ಮಾಡ್ಕೋತ ಇದ್ದವ್ರಿಗೆ ಬೀಳ್ತಾವೆ, ಹೌದಿಲ್ರಿ. ದಿನನಿತ್ಯ ದೇವ್ರನ್ನ ನೆನೆಸ್ತಾ ಇದ್ವಿ ಅಂದ್ರೆ ಕನಸಿನಾಗ ದೇವ್ರು ಬರ್ತಾವೆ. ದೇವು ನೆನೆಸ್ಕೊಂಡ್ರೆ ದೇವು ಬರ್ತಾವೆ, ಹೌದ್ರಿ. ಮತ್ತು ಗುರುಗಳ ಬಳಿ ಬರ್ಬೇಕು, ಏನಂತ, ಏನಾರು ಒಂದು ವಿಭೂತಿ ಮಂತರಿಸ್ಕೊಡ್ರಿ, ನಿದ್ದಿನೇ ಹತ್ತವಲ್ತ್ರಿ, ಕೆಟ್ಟ ಕನಸು ಬೀಳ್ತಾವ್ರಿ ಅಂತಾರೆ, ಅಂತೀರೇ ಇಲ್ಲ. ಅದಕ್ಕೆ ಯಾಕಂದ್ರೆ ದೇವ್ರನ್ನ ನೆನೆಸಿದ್ವಿ ಅಂದ್ರೆ ದೇವ್ರು ಬರ್ತಿದ್ದ. ಪ್ರಪಂಚ ನೆನೆಸ್ತೀರಿ, ಪ್ರಪಂಚನೇ ಬರ್ತದೆ. ಕುಂತರು ನಿಂತರು ಮಲಗಿದ್ರು ಅದ ಧ್ಯಾನ ನಮಗೆ, ಹೌದಿಲ್ರಿ. ಅದಕ್ಕೆ ಅವ್ರು ಅಂತಾರೆ, ಸ್ವಪ್ನದೊಳಗೆ ನಿನಗೆ ಪರಮಾತ್ಮನ ದರ್ಶನ ಆಯಿತು ಅಂದ್ರೆ ಇದು ಎಂಥ ದರ್ಶನ ರೀ, ಸಾಧಾರಣವಾಗಿರ್ತಕ್ಕಂಥ ದರ್ಶನ, ಒಂದು ದರ್ಶನ. ಇನ್ನು ಮಂದಿರ ಅವ್ರ ಮೂರ್ತಿ ಮೇ ಪರಮಾತ್ಮಕ್ಕೆ ದರ್ಶನ ಹೋತೋ ಯಹ ಮಧ್ಯಮ ದರ್ಶನ ಹೈ. ದೇವ್ರ ಗುಡಿಗೆ ಬಂದ್ರಿ, ಮನೆಯೊಳಗೆ ಮೂರ್ತಿ ಅದ, ಸಿದ್ಧಾರೂಢಪ್ಪಂದು, ಮಹಾಲಿಂಗೇಶ್ವರನ ಮೂರ್ತಿ ಅದ, ಅಲ್ಲಿ ನಿಮಗೆ ದರ್ಶನ ಮಾಡಿದ್ರಿ ಅಂದ್ರೆ ಇದು ಎಂಥ ದರ್ಶನ ಅಂತಾರೆ ಅವರು, ಮಧ್ಯಮ. ಇದು ಮಧ್ಯಮ ದರ್ಶನ. ಮೂರ್ತಿ ಒಳಗೆ ಏನು ಮೂರ್ತಿಯನ್ನು ಏನು ದರ್ಶನ ಮಾಡ್ತೀಯಲ್ಲ, ಮೂರ್ತಿ ಒಳಗೆ ಪರಮಾತ್ಮನ ದರ್ಶನ ಮಾಡಬೇಕು. ಮತ್ತು ತಿಳಿತಿಲ್ರಿ, ಭಾಳ ಮಂದಿ ಅಣಿ ಹೊಡಿತ್ಯಾರ, ಅದೇನು ಕಲ್ಲು ಅಂತ ಅನ್ನೋರೇ ಎಷ್ಟೋ ಮಂದಿ ಅದಾರ, ಹೌದ್ರಿ. ಗುಡಿಯಾಗ ಕುಂತದ್ದೇನು ಅದು ರೀ, ಸಂಗಮರಿ ಕಲ್ಲಿಂದ ಅದ ನೋಡ್ರಿ ಮೂರ್ತಿ. ಏನಂತೀವಿ ನಾವು, ಅದು ಹಿತ್ತಾಳಿದದ, ತಾಮ್ರದದ, ಬೆಳ್ಳಿದದ, ಬಂಗಾರದದ. ಈ ರೀತಿ ದರ್ಶನ ಮಾಡೋದಲ್ಲ. ಮಂದಿರಕ್ಕೆ ಹೋದಾಗ ಸಾಕ್ಷಾತ್ ಪರಮಾತ್ಮನ ದರ್ಶನನೇ ನಿನಗಾಗಬೇಕು, ತಿಳಿತ್ರಿ. ಮೂರ್ತಿ ನೋಡಿದ ತಕ್ಷಣವೇ ಭಗವಂತನ ದರ್ಶನ ನಿನಗಾಗ್ಬೇಕು. ಸಾಕ್ಷಾತ್ ಪರಮಾತ್ಮನೇ ಅದನ್ನಂತಕ್ಕಂಥ ಭಾವದಿಂದ ಏನು ದರ್ಶನ ಮಾಡ್ತಿ, ಇದು ಮಧ್ಯಮ ದರ್ಶನ, ತಿಳಿತ್ರಿ. ಇನ್ನು ಈಶ್ವರಕ ಅಪರೋಕ್ಷ ದರ್ಶನ ಯಹ ಉತ್ತಮ ದರ್ಶನ ಹೈ. ಇದು ಮಾತ್ರ ಉತ್ತಮ ದರ್ಶನ. ಏನು, ಈಶ್ವರನಲ್ಲಿ ನಾನಂದ್ರೇ ಪರಮಾತ್ಮ, ಪರಮಾತ್ಮ ಅಂದ್ರೆ ನಾನು ಅಂತಕ್ಕಂಥ ಅಪರೋಕ್ಷವಾಗಿ ನಿನಗೆ ಅನುಭವ ಆಗಿತ್ತು, ಜ್ಞಾನ ಆಗಿತ್ತು ಅಂದ್ರೆ ಇದು ಉತ್ತಮವಾಗಿರ್ತಕ್ಕಂಥ ದರ್ಶನ. ಈ 2 ದರ್ಶನ ಬಿಟ್ಟರೆ ನಡೆದಿತ್ತು. ಆದರೆ ಇದು ಏನದಲ್ಲ, ಈಶ್ವರನ ಅಪರೋಕ್ಷವಾಗಿರ್ತಕ್ಕಂಥ ದರ್ಶನ, ಇದನ್ನು ನಾವೆಲ್ಲ ಮಾಡಿಕೊಳ್ಳಲೇಬೇಕು. ಅದಕ್ಕಾಗಿಯೇ ನಾವೆಲ್ಲ ಬಂದವರು, ತಿಳಿತ್ರಿ. ಅದಕ್ಕೆ ಅವರಂತಾರ 3 ಪ್ರಕಾರ ದರ್ಶನ. ಈ ರೀತಿಯಾಗಿ ಪರಮಾತ್ಮನ ದರ್ಶನವನ್ನು ಮಾಡದೆ ಹೊರತು ಜೀವಾತ್ಮನು ಯಾವತ್ತೂ ಕೂಡ ಪರಿಪೂರ್ಣನಾಗಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಪರಿಪೂರ್ಣನೇ ಜೀವ ಆಗಲಿಲ್ಲ ಅಂದರೆ ಇವನಿಗೆ ಶಾಂತಿ ಅಂತಕ್ಕಂಥದ್ದು ಸಿಗುವುದೇ ಇಲ್ಲ. ಅದಕ್ಕೆ ಯಾವುದಾದ್ರೂ ಒಂದು ದರ್ಶನವನ್ನು ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿರಿ. परमात्मा का अपरोक्ष साक्षात्कार जब होता है तब जीवन सफल होता है. ನೋಡ್ರಿ, ಅವ್ರೇನು ಹೇಳ್ತಾರೆ, ಪರಮಾತ್ಮನ ಅಪರೋಕ್ಷವಾಗಿರ್ತಕ್ಕಂಥ ದರ್ಶನ, ನಾನೇ ಪರಮಾತ್ಮ ಇದ್ದೀನಿ ಅಂತಕ್ಕಂಥ ಇದೇನು ನಿನಗೆ ಅನುಭವ ಆಗುತ್ತೆ. ದರ್ಶನ ಅಂದರೆ ಏನು ರೀ, ನೋಡೋದಲ್ಲ, ಅನುಭವಕ್ಕೆ ಬರೋದದು. ಯಾಕಂದ್ರೆ ಕಣ್ಣಿಗೆ ಕಾಣ್ತದೇನದು ಜ್ಞಾನ, ಅದನ್ನು ಅನುಭವಿಸ್ತಕ್ಕಂಥದ್ದು ಏನದಲ್ಲ. ಆವಾಗ ಈ ಅನುಭವ ನಿನ್ನೊಳಗೆ ಬಂತು ಅಂದ್ರೆ
ಮನುಷ್ಯನಾಗಿ ಹುಟ್ಟಿದ್ದು ಸಾರ್ಥಕ ಆಗ್ತದಪ್ಪ, ಇದು ಸಫಲ, ನಿನ್ನ ಜೀವನ ಬಂದದ್ದು ಸಾರ್ಥಕ ಆಯಿತು ಅಂತ ತಿಳ್ಕೊ. ವೇದಾಂತ ಮೇ ಸಾಕ್ಷಾತ್ಕಾರಕ್ಕೆ ದೋ ಪ್ರಕಾರ ಕಹೆ ಗಯೆ ಹೈ. ನೋಡ್ರಿ, ವೇದಾಂತ ಶಾಸ್ತ್ರದೊಳಗೆ ಇದನ್ನು ಅಪರೋಕ್ಷ ಸಾಕ್ಷಾತ್ಕಾರ ಅಂತ ನಾವೇನು ಹೇಳ್ಕೊಂಬಂದ್ವಲ್ಲ, 2 ಪ್ರಕಾರದ ಸಾಕ್ಷಾತ್ಕಾರಗಳನ್ನು ಶಾಸ್ತ್ರಗಳು, ವೇದಾಂತ ಶಾಸ್ತ್ರ ನಮಗೆ ಪ್ರತಿಪಾದನೆ ಮಾಡ್ತದೆ. ಒಂದು ಪರೋಕ್ಷ ಜ್ಞಾನ, ಇನ್ನೊಂದು ಅಪರೋಕ್ಷವಾಗಿರ್ತಕ್ಕಂಥ ಜ್ಞಾನ. ನಾವು ವಿಚಾರ ಚಂದ್ರೋದಯ ಕೇಳಿದವ್ರಿಗೆ ಗೊತ್ತೇ ಆಗಿಬಿಡ್ತದೆ. ಪರೋಕ್ಷ ಜ್ಞಾನ ಅಂತ ಎದಕ್ಕಂತೀವಿ? ಸಚ್ಚಿದಾನಂದ ರೂಪ ಬ್ರಹ್ಮ ಒಂದು ಐತಿ ಅಂದ್ವಿ ಅಂದ್ರೆ ಇದು ಪರೋಕ್ಷ. ದೇವರು ಅದಾನ, ಎಲ್ಲದನೋ ಗೊತ್ತಿಲ್ಲ, ಒಟ್ಟು ಹೆಂಗದನ? ಸತ್ತು ಚಿತ್ತು ಆನಂದ ರೂಪವಾಗಿರ್ತಕ್ಕಂಥ ಪರಮಾತ್ಮ ಒಬ್ಬ ಅದಾನ ಅಂದಿ ಪರೋಕ್ಷ ಜ್ಞಾನ. ಆ ಸಚ್ಚಿದಾನಂದ ರೂಪ ಪರಮಾತ್ಮನೇ ನಾನು ಅಂದಿ ಅಪರೋಕ್ಷ ಜ್ಞಾನ. ತಿಳಿತ್ರಿ? ಅಂದಿರಿ ನಾ ಧೈರ್ಯ ಬರ್ತೈತೆ ನಮಗೆ. ಏನಂತ? ದೇವ್ರು ನಾನೇ, ಹೆಂಗೆ ದೇವ್ರಾಗ್ತೀನಿ ರೀ ಅಂತೀವಿ ನಾವು. ಇದೇ ಮಾಡ್ಕೋಬೇಕಾಗ್ಯದ ನಾವು. ಯಾಕಂದ್ರೆ ಭ್ರಮದೊಳಗೆ ಸಿಕ್ಕೊಂಡಿವಲ್ಲ, ನಾ ಬೇರೆ ದೇವ್ರು ಬೇರೆ ಅಂತ ಭೇದ ದೃಷ್ಟಿಯನ್ನು ತಂದುಕೊಂಡೀವಿ. ಮಹಾತ್ಮರಂತರ ಅಭೇದದೊಳಗೆ ನೀನು ದರ್ಶನ ಮಾಡಲಿಕ್ಕೆ ಪ್ರಯತ್ನ ಮಾಡು. ಸಾಕ್ಷಾತ್ಕಾರ 2 ಅದಾವು, ಪರೋಕ್ಷ ಅಪರೋಕ್ಷ. ನೀ ಎಂಥ ಸಾಕ್ಷಾತ್ಕಾರ ಮಾಡ್ಕೊ ಅಂತಾರ, ನಾವು ಅಪರೋಕ್ಷ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳೇಬೇಕು ಅಂತ. ಈಶ್ವರ ಕಿಸಿ ಏಕ ಸ್ಥಾನ ಪರ್ ಹೈ, ಐಸಾ ಜೋ ಮಾನೆ ವಹ ಪರೋಕ್ಷ ಸಾಕ್ಷಾತ್ಕಾರ ಹೈ. ನೋಡ್ರಿ, ಈಶ್ವರ ಎಲ್ಲೋ ಅದಾನ, ಕಿಸಿ ಸ್ಥಾನ ಮೇ ಎಲ್ಲೋ ಅದಾನ ಪರಮಾತ್ಮ. ಎಲ್ಲಿ ಅದಾನ ನೋಡಿರೇನು? ಅದಾನಂತೀರಿ ಇಲ್ಲ ಅಂತೀರಿ? ಅದಾನ ಒಟ್ಟು, ಅದಿಲ್ರಿ? ಅದಾನಂತೀವಿ ನಾವು, ಯಾರೂ ಇಲ್ಲ ಅನ್ನಂಗಿಲ್ಲ. ಇಲ್ಲ ಅಂದರೂ ಒಳಗಿನ ಮನಸ್ಸು ಹೇಳ್ತಿರ್ತದೆ, ನೀ ಸುಳ್ಳು ಹೇಳಕತ್ತಿದಿ, ಅದಾನ ದೇವರು ಒಪ್ಕೋ ಅಂತೈತೆ ಅದು ಮನಸ್ಸು, ಅದಿಲ್ರಿ? ಎಲ್ಲಿ ಅದಾನೋ ಗೊತ್ತಿಲ್ಲ. ಕಿಸಿ ಸ್ಥಾನಮೇ ಈಶ್ವರ ಹೈ ಅಂತ ಈ ರೀತಿಯಿಂದ ನಮಗೆ ಜ್ಞಾನ ಆಗ್ತಿತ್ತು ಅಂದ್ರೆ ಇದಕ್ಕೆ ಪರೋಕ್ಷ ಸಾಕ್ಷಾತ್ಕಾರ ಅಂತ ಕರೀತದೆ ಶಾಸ್ತ್ರ. ಈಶ್ವರಕ್ಕೆ ಬಿನಾ ಕುಚ್ ನಹಿ ಹೈ. ಪರಮಾತ್ಮ ಇರಲಿಲ್ಲ ಅಂದ್ರೆ ಏನೈತ್ರಿ? ಅಪ್ಪವ್ರು ಹೇಳಿದ್ರಲ್ಲಿ ನಿನ್ನೆ, ತೇನ ವಿನ ತೃಣಮಪಿ ನ ಚಲತಿ. ಹೌದಿಲ್ರಿ? ಒಂದು ಹುಲ್ಲು ಕಡ್ಡಿನೂ ಕೂಡ ಅಳಿಗಾಡಂಗಿಲ್ಲ ಅಂತ ಹೇಳ್ತಾರೆ. ಪರಮಾತ್ಮ ಇಲ್ಲ ಅಂದ್ರೆ ಏನೂ ನಡೆಯಂಗೇನಿಲ್ಲ. ಏನೈತ್ರಿ? ಪರಮಾತ್ಮನೇ ಇಷ್ಟೆಲ್ಲ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ಯಾನಂತ ಕೇಳ್ತೀವಿ. ಅಣುರೇಣು ತೃಣಕಾಷ್ಟದೊಳಗೂ ಪರಮಾತ್ಮ ಭರಿತ ಅದನಂತ ಹೇಳ್ತೀವಿ. ಅಂಥ ಪರಮಾತ್ಮ ಇಲ್ಲಂದ್ರೆ ಏನೈತಿ ಜಗತ್ತಿನೊಳಗೆ? ಏನೂ ಇಲ್ಲ. ಪರಮಾತ್ಮ ಇಲ್ಲಂದ್ರೆ ಈಶ್ವರ ಹಿ ಸಬ್ ಕುಚ್ ಹೈ, ಎಲ್ಲನೂ ಪರಮಾತ್ಮನೇ ಅದನ್ನು ನೋಡ್ರಿ. ಮೈ ಬಿ ಈಶ್ವರ ಸೆ ಭಿನ್ನ ನಹಿ ಹೂ. ಎಲ್ಲವೂ ಪರಮಾತ್ಮ ಅಂದ್ರೆ ನಾ ಬೇರೆ ಅಂತ ಕುಂತಿ. ಮತ್ತು ಅದಕ್ಕೆ ನಾನು ಕೂಡ ಪರಮಾತ್ಮನೇ ಇದ್ದೀನಿ. ತಿಳಿತ್ರಿ? ಪರಮಾತ್ಮನಿಗೆ ಭಿನ್ನವಾಗಿ ಏನೇನೂ ಇಲ್ಲ. ಏನೈತ್ರಿ ಪರಮಾತ್ಮನಿಗೆ ಬಿಟ್ರೆ? ಜಗತ್ತಿನೊಳಗೆ ಏನೇನು ನೋಡ್ತಿದ್ದಿ ಎಲ್ಲವೂ ಪರಮಾತ್ಮನೇ. ಹೆಂಗ ಅಸ್ಥಿ ಬಾತಿ ಪ್ರಿಯ ರೂಪದಿಂದ ಭಗವಂತ ಎಲ್ಲದರೊಳಗೂ ಅದಾನ. ವಿಚಾರ ಮಾಡಿಲ್ಲ ನಾವು, ಅದಕ್ಕೆ ಗೊತ್ತಿಲ್ಲ. ಬರೀ ನಾಮರೂಪಕ್ಕೆ ಬೆನ್ನತ್ತಿ ಹೊಂಟಿವಿ. ನಾಮರೂಪಕ್ಕೆ ಅಸ್ತಿತ್ವ ಕೊಟ್ಟಿರ್ತಕ್ಕಂಥ ಅಸ್ಥಿಬಾತಿ ಪ್ರಿಯದ ಜ್ಞಾನ ನಮಗೆ ಇಲ್ಲ. ಅದಕ್ಕೆ ಅವರು ಇದೇ ಜ್ಞಾನ ಮಾಡ್ಕೋ ಅಂತ ಹೇಳಕೊಂಡ್ರ. ಅದು ಪರಮಾತ್ಮನೇ ಎಲ್ಲವೂ ಅದಾನ, ನಾನು ಕೂಡ ಪರಮಾತ್ಮನಿಗೆ ಭಿನ್ನ ಇಲ್ಲವೇ ಇಲ್ಲ. ಯಹ ಹೈ ಈಶ್ವರಕ ಅಪರೋಕ್ಷ ಸಾಕ್ಷಾತ್ಕಾರ. ಇದಕ್ಕನೇ ನಾವೇನಂತ ಕರಿತೀವಿ ರೀ? ಅಪರೋಕ್ಷ ಸಾಕ್ಷಾತ್ಕಾರ. ಎಲ್ಲವೂ ಪರಮಾತ್ಮನೇ, ನಾನು ಪರಮಾತ್ಮನಿಗೆ ಭಿನ್ನ ಇಲ್ಲ ಅಂತಕ್ಕಂಥ ಏನು ಜ್ಞಾನ ಮಾಡ್ಕೋತಿಯಲ್ಲ, ಇದಕ್ಕೆ ಅಪರೋಕ್ಷವಾಗಿರ್ತಕ್ಕಂಥ ಸಾಕ್ಷಾತ್ಕಾರ ಅಂತ ಶಾಸ್ತ್ರಗಳು ಕರೀತವೆ. ಜಿಸೆ ಮೈ ಸ್ವಯಂ ಬ್ರಹ್ಮ ಹೂँ. ಯಾರು ನಾನು ಬ್ರಹ್ಮ ಇದ್ದೀನಿ, ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಐಸಾ ಜ್ಞಾನ ಹೋತಾ ಹೈ. ಯಾರಿಗೆ ನಾನೇ ಬ್ರಹ್ಮ ಇದ್ದೀನಿ ಅಂತಕ್ಕಂಥ ಅಪರೋಕ್ಷ ಜ್ಞಾನ ಆಗತ್ತದ, ಅನುಭವ ಆಗತ್ತದ, ಉಷೆ ಸಾಕ್ಷಾತ್ಕಾರ ಉವಾಹೈ, ಅವನಿಗೇನೆ ಅಪರೋಕ್ಷ ಸಾಕ್ಷಾತ್ಕಾರ ಅಂತಕ್ಕಂಥದ್ದು ಆಗಿರ್ತದ. ಐಸಾ ಕಹ ಜಾತ, ಈ ರೀತಿಯಿಂದ ಹೇಳ್ಕೊಂಬರ್ತಾರೆ. ದೇಖ್ನೆ ವಾಲಾ ಈಶ್ವರ ಕೋ ದೇಖ್ತೆ ಹಿ ಈಶ್ವರಮೈ ಬಂತಾ ಹೈ. ಯಾವನು ಪರಮಾತ್ಮನನ್ನು ನೋಡ್ತಾ ನೋಡ್ತಾ ಏನಾಗಿಬಿಟ್ಟನವ? ಪರಮಾತ್ಮಮಯ ಆಗಿಬಿಟ್ಟನ. ತಬಿ ಉಷೆ ಈಶ್ವರ ಕಾ ಅಪರೋಕ್ಷ ಸಾಕ್ಷಾತ್ಕಾರ ಹೋತಾ ಹೈ. ಅದುವೇ ಈಶ್ವರನ ಅಪರೋಕ್ಷ ಸಾಕ್ಷಾತ್ಕಾರ. ಯಾರು? ನಾ
ನಾನು ಯಾರಿದ್ದೀನಿ ಅಂತ ಚಿಂತನೆ ಮಾಡ್ತಾನೆ ಒಬ್ಬ ಪರಮಾತ್ಮ ಅಂದ್ರೆ ಏನು ಅಂತ ಚಿಂತನೆ ಮಾಡ್ತಾನೆ, ಒಬ್ಬ ಪ್ರಪಂಚ ಅಂದ್ರೆ ಏನು ಅಂತ ಚಿಂತನೆ ಮಾಡ್ತಾನೆ. ಎಲ್ಲರೂ ಮುಟ್ಟತಕ್ಕಂಥ ಗುರಿ ಏನದ? ಒಂದೇ. ವಿಚಾರ ಬೇರೆ ಬೇರೆ ಮಾಡಿದ್ರೂ ಕೂಡ ಮುಟ್ಟುವ ಮೂಲ ಗುರಿ ಮಾತ್ರ ಮೂವರದು ಒಂದೇ. ಯಾರು ನಾ ಬ್ರಹ್ಮ ಇದ್ದೀನಿ ಅಂತಕ್ಕಂಥ ಜ್ಞಾನ ಮಾಡ್ಕೊಂಡಿರ್ತಾನ ಅವನು ಅಪರೋಕ್ಷ ಸಾಕ್ಷಾತ್ಕಾರ ಆಗಿರ್ತದ. ಯಾವನು ಪರಮಾತ್ಮನನ್ನು ನೋಡ್ತಾ ನೋಡ್ತಾ ಹೋದಂದ್ರೆ ತಾನೇ ಪರಮಾತ್ಮನ ಸ್ವರೂಪನಾಗಿ ಬಿಡ್ತಾನ. ಈಶ್ವರಕ್ಕಾಗಿ ಸಬಮೆ ಅನುಭವ ಕರ್ತೆ. ಎಲ್ಲವೂ ಏನು ಮಾಡ್ತಾನ? ಎಲ್ಲದರೊಳಗೂ ಕೂಡ ಪರಮಾತ್ಮನನ್ನೇ ಅನುಭವ ಮಾಡ್ತಾನ. ಯಾರಿಗೆ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಜ್ಞಾನ ಆಗ್ಯದ, ಯಾವನು ಪರಮಾತ್ಮನನ್ನು ನೋಡ್ತಾ ನೋಡ್ತಂದ್ರೆ ಪರಮಾತ್ಮನ ಸ್ವರೂಪವನ್ನು ಚಿಂತನೆ ಮಾಡ್ತಾ ಮಾಡ್ತಾ ಪರಮಾತ್ಮಮಯ ಆಗ್ಯಾನ, ಅಂಥ ವ್ಯಕ್ತಿ ಏನಾಗಿಬಿಡ್ತಾನಂದ್ರೆ ಎಲ್ಲೆಲ್ಲಿ ನೋಡ್ತಾನ ಅಲ್ಲೆಲ್ಲಿ ಪರಮಾತ್ಮನನ್ನು ಕಾಣ್ತಾನ. ಜೋ ಉಸಿಮೆ ಏಕರೂಪ ಹೋ ಜಾತ ಹೈ, ಅವನು ಆ ಪರಮಾತ್ಮನಲ್ಲಿ ಏಕರೂಪವಾಗಿ ಇರ್ತಾನ. ವಹಿ ಈಶ್ವರಕ ಪರಿಪೂರ್ಣ ಸ್ವರೂಪಕ್ಕೋ ಜಾನ್ ಸಕ್ತಾ ಹೈ, ಅಂಥ ವ್ಯಕ್ತಿನೇ ಈಶ್ವರನ ಪರಿಪೂರ್ಣವಾಗಿರ್ತಕ್ಕಂಥ ಸ್ವರೂಪವನ್ನು ತಿಳ್ಕೊಳಕ್ಕೆ ಬರ್ತದ. ಅವರು ವೇದಾಂತಮೇ ಇಶಿಕೋ ಅಪರೋಕ್ಷ ಸಾಕ್ಷಾತ್ಕಾರ ಕಹತೆ ಹೈ. ಇದಕ್ಕನೇ ನಮ್ಮ ವೇದಾಂತ ಶಾಸ್ತ್ರ ಅಪರೋಕ್ಷ ಸಾಕ್ಷಾತ್ಕಾರ ಅಂತ ಹೇಳ್ಕೊಂಡು ಬರ್ತಾರೆ. ईश्वर जगत में किसी एक स्थान में है यह ज्ञान भी ಅಪೂರ್ಣ ಹೈ. ನೋಡ್ರಿ, ಈಶ್ವರ ಎಲ್ಲೋ ಒಂದು ಕಡೆ ಅದಾನ ಅಂತಕ್ಕಂಥ ಏನು ಜ್ಞಾನ ಅದಲ್ಲ, ಕಿಶಿ ಏಕ ಸ್ಥಾನಮೇ ಎಲ್ಲೋ ಅದಾನ ಪರಮಾತ್ಮ ಅಂತ ನೀ ಹಿಂಗಂದ್ರಿ ಅಂದ್ರೆ ಇದು ಎಂಥದ್ದು? ಅಪೂರ್ಣ ಜ್ಞಾನ. ಇದು ಪೂರ್ಣವಾಗಿರ್ತಕ್ಕಂಥ ಜ್ಞಾನ ಅಲ್ಲ. ಈಗ ಪರೋಕ್ಷ ಜ್ಞಾನ ಎಂಥ ಜ್ಞಾನ ಐತ್ರಿ? ಈಗ ಅದು ಅಪೂರ್ಣ ಜ್ಞಾನ ಆಗಿಬಿಡ್ತು. ಈಶ್ವರ ಸರ್ವವ್ಯಾಪಕ ಹೈ, ಭಗವಂತ ಎಲ್ಲ ಕಡೆಗೂ ಕೂಡ ಏನದನವ? ವ್ಯಾಪಕವಾಗಿಯೇ ಅದನ. ವಹ ಕೇವಲ್ ಏಕ ಮೂರ್ತಿ ಮೇ ಯಾ ಮಂದಿರ ಮೇ ರಹ ನಹಿ ಸಕ್ತಿ ಹೈ. ಅವನು ಎಲ್ಲರ ಗುಡಿಯಾಗ ಮಂದಿರದೊಳಗೆ ಎಲ್ಲರ ಅದನಂತಿರೇನು? ಒಂದು ಏಕಕಾಲ ಒಂದೇ ಜಾಗದೊಳಗದನ, ಒಂದೇ ಸ್ಥಾನದೊಳಗದನ ಅಂತ ಹಿಂಗೆ ಹೇಳಾಕ ಬರಂಗಿಲ್ಲ. ಎಲ್ಲ ಕಡೆಗೂ ಪರಿಪೂರ್ಣವಾಗಿ ವ್ಯಾಪಕ. ಅದಕ್ಕೆ ಎತ್ತೆತ್ತ ನೋಡಿದಡತ್ತ ನೀನೇ ದೇವ ಸಕಲ ವಿಸ್ತಾರದರು. ಹೆಂಗೆ ಬಸವಾದಿ ಶರಣರು ಹೇಳ್ಕೊಂಬಂದಾರ, ಏನು ವ್ಯಾಪಕವಾಗಿರ್ತಕ್ಕಂಥ ಪರಮಾತ್ಮನ ಜ್ಞಾನ ಮಾಡಿಕೊಂಡಾರ. ಅಕ್ಕನು ಹೇಳಿದ್ಲಲ್ಲ, ವನವೆಲ್ಲ ನೀವೇ, ವನದೊಳಗಿನ ತರುಮರಾದಿಗಳೆಲ್ಲ ನೀವೇ, ಆ ತರುಮರಾದಿಯೊಳಗಿನ ಖಗಮೃಗಗಳೆಲ್ಲ ನೀವೇ, ಸರ್ವಭರಿತನಾಗಿ ಎನಗೇಕೆ ಮುಖದೋರೆ ಚನ್ನಮಲ್ಲಿಕಾರ್ಜುನ ಹೇಳಿದ್ಲಲ್ಲ. ಎಲ್ಲದರೊಳಗೂ ಪರಮಾತ್ಮನನ್ನು ಅನುಭೂತಿ ಮಾಡಿಕೊಂಡಿರ್ತಕ್ಕಂಥವ್ರು ಶರಣರು. ಅದಕ್ಕೆ ಅವ್ರಂತಾರ, ಎಲ್ಲರ ಒಂದು ಮೂರ್ತಿ ಒಳಗೆ ಮಂದಿರದೊಳಗೆ ಇಷ್ಟೇ ಅದಾನ ಪರಮಾತ್ಮ ಅಂತ ನೀವು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಮಂದಿರ ಮೇ ಪ್ರಭು ಕೆ ದರ್ಶನ್ ಕರ್ನೆ ವಾಲೆ ಪರ್ ಜ್ಞಾನಿ ಪುರುಷ ಜಹ ದೃಷ್ಟಿ ಜಾತಿ ಹೈ ವಹಿ ಭಗವಾನ್ ರೂಪಕ್ಕೋ ಅನುಭವ ಕರ್ತೆ ಹೈ. ಯಾವ ಜ್ಞಾನಿಯಾಗಿರ್ತಕ್ಕಂಥ ಪುರುಷ ಅದಾನ ಅವ ಮಂದಿರದೊಳಗೆ ಮೂರ್ತಿ ನೋಡಿದ್ರೂ ಅದೇ ದೃಷ್ಟಿ ಇರ್ತದ. ಹೊರಗೆ ಹೋಗಕತ್ತಿದ್ದ ಅಂದ್ರೆ ಅವನ ದೃಷ್ಟಿ ಮನೋವೃತ್ತಿ ಏನಿರ್ತದ, ಎಲ್ಲೆಲ್ಲಿ ಹೋಗುತ್ತದ ಅಲ್ಲೆಲ್ಲಿ ಪರಮಾತ್ಮನ ದರ್ಶನವನ್ನೇ ಮಾಡ್ಕೋತಾನೆ. ಎತ್ರ ಎತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮ ದರ್ಶನಂ. ಯಾವ ವೃತ್ತಿಯನ್ನು ಎಲ್ಲೆಲ್ಲಿ ಹೋಗಕ್ಕೆ ಬಿಟ್ಟಾನ ಅಲ್ಲೆಲ್ಲ ಪರಮಾತ್ಮನ ದರ್ಶನವನ್ನೇ ಮಾಡ್ಕೋತಾನ. ಯಾಕಂದ್ರೆ ಅವನಿಗೆ ವ್ಯಾಪಕವಾಗಿರ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಪರಮಾತ್ಮನ ಜ್ಞಾನ ಆಗಿರೋದ್ರಿಂದ ಅವನು ಎಲ್ಲ ಕಡೆಗೂ ಪರಮಾತ್ಮನನ್ನು ನೋಡುವಂಥ ಶಕ್ತಿ ಬಂದಿರ್ತದ ಅನ್ನುವಂಥ ಮಾತನ್ನು ಹೇಳಕತ್ತಾರ. ಮುಂದೆ ಅದನ್ನು ವಿಸ್ತಾರ ಮಾಡ್ತಾರೆ. ಮತ್ತು ನಾಳೆ ದಿವಸ ಚಿಂತನೆ ಮಾಡೋಣ. ಇದೇ ವಿಷಯದ ಬಗ್ಗೆ ಸದ್ಗುರು ಅಪ್ಪಾಜಿಯವರು ತಮ್ಮ ಅನುಭವಾಮೃತವನ್ನು ಕರುಣಿಸ್ತಾರಂತ ಹೇಳ್ತಾ ನಾನು 2 ತುದಲ್ ನುಡಿಗಳನ್ನು ಸದ್ಗುರುನಾಥ ನಡಿದಾವರಿಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಅರಿವು ತತ್ಸ.